ಪ್ರತಿ 2 ವರ್ಷಕ್ಕೊಮ್ಮೆ ಕರ್ನಾಟಕಕ್ಕೆ ಸಿಗುವಂತಹ ರಾಜ್ಯಸಭಾ ಸ್ಥಾನಗಳ ಸಂಖ್ಯೆ 4. ಆ ಪೈಕಿ ಈ ಬಾರಿ ಕಾಂಗ್ರೆಸ್ಗೆ ಸಿಗ್ತಿರುವಂಥ ಸಂಖ್ಯೆ 3. ಆ 3ರ ಪೈಕಿ ತಮ್ಮ ಕುಟುಂಬಕ್ಕೆ ಒಂದನ್ನು ಕೊಡಿ ಅಂತ DCM DK ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಿದ್ದಾರೆ. ಅಂದರೆ ತಮ್ಮ ಸಹೋದರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವಂತಹ DK ಸುರೇಶ್ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಿದ್ದಾರೆ ಅನ್ನುವಂಥ ಸುದ್ದಿ ಸಿಗ್ತಿದೆ. DK ಶಿವಕುಮಾರ್ ಯಾವ ಕಾರಣಕ್ಕೋಸ್ಕರ DK ಸುರೇಶ್ ಅವರನ್ನ ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಯೋಚನೆ ಮಾಡ್ತಿದ್ದಾರೆ, ಇದರಿಂದ ಬೇರೆ ಏನು ಲೆಕ್ಕಾಚಾರ ಇದೆ, ಇದೆಲ್ಲದರ ಬಗ್ಗೆ ನೋಡಿ ಕಡೆವರೆಗೂ ವಿಡಿಯೋವನ್ನು. ಅದಕ್ಕೂ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. DK ಶಿವಕುಮಾರ್ ಸ್ವತಃ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ಪ್ರಯತ್ನವನ್ನು ಪಡ್ತಿದ್ದಾರೆ. ಅದು ಏನೇನೋ ಕಾರಣಗಳಿಗೆ ಆಗ್ತಾ ಇಲ್ಲ. ಈಗ ಆಲ್ಮೋಸ್ಟ್ ಅವರು ಡೆಡ್ ಎಂಡನ್ನು ತಲುಪಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗೋದು ಅಸಂಭವ ಅನ್ನೋ ರೀತಿಯಲ್ಲಿ ಇದೆ. ತಮ್ಮ ಸಹೋದರ DK ಸುರೇಶ್ ವಿಷಯಕ್ಕೆ ಬಂದರೆ, DK ಸುರೇಶ್ ಒಂಥರ DK ಶಿವಕುಮಾರ್ ಅವರ ಬಲಗೈ ಬಂಟ. ಆ ಕಾರಣಕ್ಕೋಸ್ಕರವೇ DK ಸುರೇಶ್ ಅವರನ್ನ ಏನಾದರೂ ಮಾಡಲೇಬೇಕು ಅಂತ DK ಶಿವಕುಮಾರ್ ಹೊರಟಿದ್ದಾರೆ. ಮೊದಲು DK ಸುರೇಶ್ ಅವರನ್ನ KMF ಅಧ್ಯಕ್ಷರನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಅದೇ ಕಾರಣಕ್ಕೋಸ್ಕರ ಕನಕಪುರ ಹಾಲು ಒಕ್ಕೂಟದ ಡೈರೆಕ್ಟರ್ನ ಮಾಡಿದರು. ಅದಾದಮೇಲೆ ಬೊಮ್ಮೂಲ್ ಅಧ್ಯಕ್ಷರನ್ನ ಮಾಡಿದರು. KMF ಅಧ್ಯಕ್ಷರನ್ನ ಮಾಡಬೇಕು ಅಂತ ಹೊರಟರು, ಅದು ಸಾಧ್ಯ ಆಗ್ತಿಲ್ಲ ನಾನಾ ಕಾರಣಗಳಿಗೋಸ್ಕರ. ಸೊ DK ಸುರೇಶ್ ಅವರ KMF ಅಧ್ಯಕ್ಷವಾಗುವಂತಹ ಕನಸು ನನಸಾಗಿಲ್ಲ. ಅದು DK ಶಿವಕುಮಾರ್ ಅವರ ಕನಸು ಕೂಡ ಆಗಿತ್ತು, ಅದು ನನಸಾಗ್ತಾ ಇಲ್ಲ. ಸೊ ಅದರ ಪರಿಣಾಮವಾಗಿ ಈಗ ಬೇರೆ ಏನಾದರೂ ಒಂದು ಬಹಳ ಪ್ರಮುಖವಾದಂತಹ ನಿರ್ಣಾಯಕವಾದಂತಹ ಸ್ಥಾನವನ್ನು ಕೊಡಿಸಲೇಬೇಕು ಎನ್ನುವ ಕಾರಣಕ್ಕೋಸ್ಕರ DK ಸುರೇಶ್ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮನವೊಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು, ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಆದರೆ ಒಂದು ಸಮಸ್ಯೆ, ನಾನು ಆಗಲೇ ಹೇಳಿದ್ನಲ್ಲ, ಕಾಂಗ್ರೆಸ್ಗೆ ಸಿಕ್ಕಿರೋದು ಬರೀ 3 ಸ್ಥಾನ ಅಂತ. ಆ 3 ಸ್ಥಾನಗಳ ಪೈಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರಿಗೆ ಕೊಟ್ಟೇ ಕೊಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್. ಇನ್ನುಳಿಯೋದು 2 ಸ್ಥಾನ. 2 ಸ್ಥಾನಗಳ ಪೈಕಿ ಈಗ ರಾಜ್ಯದಿಂದ, ಅದರಲ್ಲೂ ಕಾಂಗ್ರೆಸ್ನಿಂದ ಇರುವಂತಹ ರಾಜ್ಯಸಭಾ ಸದಸ್ಯರನ್ನು ನೋಡಿದ್ರೆ OBC ಅವರಿಲ್ಲ. ಆ ಕಾರಣಕ್ಕೆ ಈ ಸಲ ಯಾರಾದರೂ ಹಿಂದುಳಿದ ಜಾತಿಯವರನ್ನು ಕಳಿಸ್ಬೇಕು ಅನ್ನುವಂಥ ಚಿಂತನೆ ನಡೆದಿದೆ. ಹಿಂದುಳಿದವರು ಅಂದರೆ ಯಾರು? ಈಗ ಆ ಸ್ಥಾನಕ್ಕೆ ಹಿರಿಯ ನಾಯಕ BK ಹರಿಪ್ರಸಾದ್ ಹೆಸರು ಕೇಳಿ ಬರ್ತಿದೆ. ಜೊತೆಗೆ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ BV ಶ್ರೀನಿವಾಸ್ ಹೆಸರು ಕೇಳಿ ಬರ್ತಿದೆ. BV ಶ್ರೀನಿವಾಸ್ ಕರೋನಾ ಕಾಲದಲ್ಲಿ ಆಕ್ಸಿಜನ್ ಮ್ಯಾನ್ ಅಂತಲೇ ಹೆಸರುವಾಸಿಯಾಗಿದ್ದವರು. ರಾಹುಲ್ ಗಾಂಧಿ ಜೊತೆಗೆ ಸಂಪರ್ಕ ಇರುವಂಥವ್ರು. BV ಶ್ರೀನಿವಾಸ್ ಕೆಲಸವನ್ನು ರಾಹುಲ್ ಗಾಂಧಿ ಕಣ್ಣಾರೆ ಕಂಡಿದ್ದಾರೆ. ಸೊ ಅದು ಒಂದು ರೀತಿಯಲ್ಲಿ ಹೈಕಮಾಂಡ್ ಕೋಟ, OBC ಕೋಟ, ಯುವಕರ ಕೋಟ ಶ್ರೀನಿವಾಸ್ ಆಗಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಉಳಿದಂತೆ ಡೆಲ್ಲಿಯಿಂದ ಯಾರನ್ನಾದ್ರೂ ಕಳಿಸ್ಬೋದು ಅನ್ನೋ ಲೆಕ್ಕಾಚಾರಗಳು ಆಗ್ತಿದಾವಂತೆ, ಕೇಳ್ಬರ್ತಿದೆ ಆ ಥರದ ಮಾಹಿತಿಗಳು. ರಾಜ್ಯದಿಂದನೇ ಕಳಿಸೋದಾದ್ರೆ ಲಿಂಗಾಯತರು ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. DK ಶಿವಕುಮಾರ್ ಒಕ್ಕಲಿಗರ ಅವಕಾಶವನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಲಿಂಗಾಯತರು ಯಾವ ಗ್ರೌಂಡ್ಸಲ್ಲಿ ಕೇಳ್ತಿದ್ದಾರೆ ಅಂತಂದ್ರೆ, ಈಗ ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಕಳಿಸಿರುವಂಥವರ ಪೈಕಿ ಯಾರೊಬ್ರು ಲಿಂಗಾಯತರಿಲ್ಲ, ಅದರಿಂದಾಗಿ ಈ ಸಲ ಲಿಂಗಾಯತರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಇದೇ ವೇಳೆ DK ಶಿವಕುಮಾರ್ ಒಕ್ಕಲಿಗರ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಒಕ್ಕಲಿಗರ ಪೈಕಿ ಇದು ಒಕ್ಕಲಿಗರು ಅನ್ನೋದು ಒಂದು ನೆಪ ಅಷ್ಟೇ. ಆಕ್ಚುಲಿ ಅವರು ಟಿಕೆಟ್ ಕೇಳ್ತಿರೋದು, ಸ್ಥಾನವನ್ನು ಕೇಳ್ತಿರೋದು ತಮ್ಮ ಸಹೋದರ DK ಸುರೇಶ್ ಅವರಿಗೆ. ಸೊ ಈಗ DK ಸುರೇಶ್ ಅವರನ್ನ ಕಳಿಸ್ಲಿಕ್ಕೆ ಬೇರೆ ರೀತಿಯ ಒಂದು ಸಮಸ್ಯೆ ಆಗಿದೆ. ಏನಪ್ಪ ಅಂದರೆ, ಸಿದ್ದರಾಮಯ್ಯ ಒಂದು ಪಟ್ಟ ಹಾಕಿದಾರಂತೆ. ಓಕೆ, ನೀವು ಒಕ್ಕಲಿಗರನ್ನೇ ಕಳಿಸ್ಬೇಕು ಅನ್ನೋದಾದರೆ ಮೈಸೂರು ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷ BG ವಿಜಯ್ ಕುಮಾರ್ ಅವರನ್ನ ಕಳಿಸಿ, ಅವ್ರಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ಕೊಡಬೇಕಾಗಿತ್ತು.
ಕೊಡಲಿಲ್ಲ. ಭಾಳ ವರ್ಷಗಳಿಂದ ಪಕ್ಷಕ್ಕಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರನ್ನ ಒಕ್ಕಲಿಗರ ಕೋಟಾದಲ್ಲಿ ಕನ್ಸಿಡರ್ ಮಾಡಿ ಅವರಿಗೆ ಟಿಕೆಟ್ ಕೊಡಿ ಅಂತ ಸಿದ್ದರಾಮಯ್ಯ ಪಟ್ಟು ಹಾಕಿದ್ದಾರೆ. ಇದರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹುಶಃ ಡಿ ಕೆ ಸುರೇಶ್ ಅವರನ್ನ ರಾಜ್ಯಸಭೆಗೆ ಕಳಿಸುವಂತ ಕನಸು ಕೂಡ ನನಸಾಗುವ ಸಾಧ್ಯತೆಗಳು ಕಮ್ಮಿ. ಇದೊಂದೇ ಕಾರಣಕ್ಕಲ್ಲ, ಇನ್ನೊಂದು ಬಹಳ ಪ್ರಮುಖವಾದಂಥ ಕಾರಣ ಇದೆ. ಏನಪ್ಪ ಅದು ಅಂದರೆ, ಈಗ ಡಿ ಕೆ ಶಿವಕುಮಾರ್ ಕೇಳ್ತಿದಾರಲ್ಲ ಒಕ್ಕಲಿಗರಿಗೆ ಕೊಡಿ ಅಂತ. ಆಕ್ಚುಲಿ ಈಗಾಗಲೇ ಕರ್ನಾಟಕದ ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಒಬ್ಬರು ಒಕ್ಕಲಿಗರು ಹೋಗಿದ್ದಾರೆ. GC ಚಂದ್ರಶೇಖರ್ ಹಾಲಿ ರಾಜ್ಯಸಭಾ ಸದಸ್ಯ. ಅಂದರೆ ಒಕ್ಕಲಿಗರ ಒಂದು ಕೋಟ ಮುಗಿದಿದೆ. ಸೊ ಅದರ ನಡುವೆ ಇನ್ನೊಂದು ಸ್ಥಾನವನ್ನ ಕೇಳಲಿಕ್ಕೆ ಆಗತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಕೊಡತ್ತಾ? ರಾಜ್ಯ ಕಾಂಗ್ರೆಸ್ ನಾಯಕರು ಒಪ್ತಾರ? ಜೊತೆಗೆ ಬೇರೆ ಕಮ್ಯುನಿಟಿಯವರು, ಫಾರ್ ಎಕ್ಸಾಂಪಲ್ OBC ಅವರು ಅಥವಾ ಲಿಂಗಾಯತರು, ಅವ್ರು ಒಪ್ತಾರಾ ಅನ್ನುವಂಥ ಪ್ರಶ್ನೆಗಳಿದೆ. ಅದರಿಂದಾಗಿ KMF ವಿಷಯದಲ್ಲಿ ಹೇಗಾಯ್ತೋ ಅದೇ ರೀತಿಯಲ್ಲಿ ಡಿ ಕೆ ಸುರೇಶ್ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಬೇಕು ಎನ್ನುವಂತಹ ಡಿ ಕೆ ಶಿವಕುಮಾರ್ ಆಸೆ ಕೂಡ ಕೈಗೂಡುವ ಸಾಧ್ಯತೆಗಳು ಕಮ್ಮಿ ಅಂತ ಹೇಳಲಾಗ್ತಿದೆ. ಸೊ ಇದು ಸದ್ಯಕ್ಕೆ ನಡೀತಿರುವಂತಹ ಡೆವಲಪ್ಮೆಂಟ್. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಬುಗ್ಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯ ಏನು? ಡಿ ಕೆ ಸುರೇಶ್ ರಾಜ್ಯಸಭೆಗೆ ಹೋಗ್ಬೇಕಾ? ಡಿ ಕೆ ಶಿವಕುಮಾರ್ ಕೇಳ್ತಿರೋದು ಸರಿನಾ ಇಲ್ವಾ? ಎಲ್ಲವನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.